ಜೀವನ ನೋಡಿದಾಗ ಬಹಳ ಅದ್ಭುತವಾಗಿರುವಂತಹದ್ದು. ಬರೀ ನಮ್ಮ ದೇಶಕ್ಕೊಂದೇ ಅಂತಲ್ಲ, ಇಡೀ ಜಗತ್ತಿಗೆ ಅವರ ವ್ಯಕ್ತಿತ್ವವನ್ನು ಸಾರಿರ್ತಕ್ಕಂಥ ಮಹಾಪುರುಷ ಅನ್ನೋದನ್ನ ನಾವು ಯಾರು ಕೂಡ ಬರೆಯುವಂಥದ್ದಲ್ಲ. ಇವತ್ತು ಹೌದು, ನಾವು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಶಿಕ್ಷಕರ ದಿನಾಚರಣೆಯನ್ನು ಯಾವ ಉದ್ದೇಶಕ್ಕಾಗಿ ಬಂತು, ಯಾವ ಉದ್ದೇಶಕ್ಕಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಅವರ ಸಂದೇಶಗಳು ಏನಿತ್ತು, ಆ ಸಂದೇಶಗಳ ಪೂರ್ವವಾಗಿ ಅವರಿಗೆ ಏನು ಯಾವ ಹುದ್ದೆಯನ್ನ ಯಾವ ಗೌರವವನ್ನ ಈ ದೇಶ ಕೊಡಬೇಕಿತ್ತು, ಆ ದೇಶದ ಜನ ಶಿಕ್ಷಕರು ಎಲ್ಲರೂ ಸೇರಿ ಇಲ್ಲ ನಿಮ್ಮನ್ನ ನಾವು ಗೌರವಿಸ್ತೀವಿ, ನಿಮ್ಮ ಗೌರವಪೂರ್ವಕವಾಗಿ ನಾವು ಇಡೀ ರಾಷ್ಟ್ರಾದ್ಯಂತ ನಾವು ನೋಡ್ತಾ ಇದ್ದೀವಿ, ಆ ಗೌರವವನ್ನು ನಾವು ಸ್ವೀಕರಿಸಬೇಕು ಅಂತ ವಿಚಾರವನ್ನು ಮುಂದೆ ಇಟ್ಟಾಗ ನನ್ನನ್ನ ಗೌರವಿಸುವಂಥದ್ದಲ್ಲ, ಈ ದೇಶದ ದಿಕ್ಕನ್ನ ಬದಲಿಸ್ತಕ್ಕಂಥ, ಈ ದೇಶದ ಅಭಿವೃದ್ಧಿಯ ಪಥವನ್ನ ಬದಲಾವಣೆ ಮಾಡ್ತಕ್ಕಂಥ, ಈ ದೇಶದ ಪ್ರಗತಿಯನ್ನು ನಾವೇನು ಕಾಣಬೇಕಾದ್ರೆ, ಈ ದೇಶದಲ್ಲಿರ್ತಕ್ಕಂಥ ಸರ್ವ ಧರ್ಮಗಳ ಸಮಾನತೆ ಏಕತೆಯ ಅಭಿವೃದ್ಧಿ ನಾವು ಕಾಣಬೇಕಾದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಶಿಕ್ಷಣವನ್ನ ಕೊಡ್ತಕ್ಕಂಥ ಶಿಕ್ಷಕರನ್ನ ಅವರ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದಾಗ ಮಾತ್ರ ನಾನು ಆ ಸಭೆಗೆ ಬರ್ತೀನಿ ಅಂತ ಹೃದಯ ಶ್ರೀಮಂತಿಕೆಯಿಂದ ಹೇಳ್ತಿರುವಂತ ಮಾತುಗಳು ಇದ್ದಾವೆ. ಅವರ ಆದೇಶದಂತೆ ಅನಿಸಿಕೆಯಂತೆ ಇವತ್ತು ನಾವು ರಾಧಾಕೃಷ್ಣವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಅವರಿಗೆ ಗೌರವವನ್ನು ಕೊಡುವ ಮುಖಾಂತರ ಅವರ ವಿರೋಧಗಳನ್ನ ವ್ಯಕ್ತಪಡಿಸ್ತೀವಿ. ನಾವು ರಾಜಕಾರಣ ಅಂದಾಗ ಪಕ್ಷ ವಿರೋಧ ಪಕ್ಷ ಮತ್ತೊಂದು ಅನ್ನೋ ವಿಚಾರವನ್ನ ಅನೇಕ ರೀತಿಯಲ್ಲಿ ನಾವು ವ್ಯಕ್ತಪಡಿಸ್ತೇವೆ ನಾವು. ಆದ್ರೆ ಇಂಥ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ನನ್ನ ದೃಷ್ಟಿಯಲ್ಲಿ ಈ ಸಮೂಹಕ್ಕೆ ಶಿಕ್ಷಕರ ಸಮೂಹಕ್ಕೆ ಗೌರವವನ್ನು ಸಲ್ಲಿಸತಕ್ಕಂಥ ಜವಾಬ್ದಾರಿ ಅನ್ನೋದು ನಾನು ಅನಿಸುತ್ತೇನೆ. ಸಾಂಕೇತಿಕವಾಗಿ 34 ಜನರಿಗೆ ಗೌರವ ಸಲ್ಲಿಸಿರ್ಬೋದು, ಆದ್ರೆ ಇಡೀ ರಾಜ್ಯಕ್ಕೆ ಬಂದಾಗ ನಮ್ಮ ಊರಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಅಂತ ಯಾರು ಕೇಳಿದ್ರು. ಬಹುಶಃ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಶಂಕುಸ್ಥಾಪನೆ ಮಾಡಿ ಇದಕ್ಕೆ ನಮ್ಮದೇನು ದೊಡ್ಡದು ಅಂತ ಯಾರು ಭಾವಿಸ್ಬೇಕು. ಯಾಕಂದ್ರೆ ಜನ್ಮಭೂಮಿ ತಮಿಳುನಾಡು, ಅದು ಕರ್ಮಭೂಮಿ ಕರ್ನಾಟಕ. ನನಗೆ ಸ್ಥಾನ ಮಾನ ಗೌರವ ಪ್ರೀತಿ ಏನೇ ಕೊಟ್ಟಿದ್ರು ಈ ಕನ್ನಡ ಗೀತೆಯನ್ನು ಹೇಳಬೇಕಾದ್ರೆ ಹೆಮ್ಮೆಯಿಂದ ಎದೆ ಮೇಲೆ ಕೈ ಇಟ್ಕೊಂಡು ಈ ನಾಡಗೀತೆಯನ್ನು ಹೇಳುವಂಥ ಒಂದು ಸಂತಸ ನಮಗಿದೆ. ಕನ್ನಡದಲ್ಲಿ ಏನೇ ಒಂದು ತಪ್ಪಿದ್ರೆ ನೀವೆಲ್ಲ ಅಧ್ಯಾಪಕರು ನನ್ನನ್ನು ಕ್ಷಮೆ ಯಾಚಿಸ್ತೀನಿ, ಯಾಕಂದ್ರೆ ನನ್ನ ಮಾತೃಭಾಷೆ ಸುಲಭವಾಗಿರುತ್ತೆ. ಆದರೂ ಎಲ್ಲ ಭಾಷೆಯನ್ನು ಪ್ರೀತಿ ಮಾಡಿ ಇವತ್ತು ಹಲವಾರು ದೇಶಗಳು ಮಾಡಿದಾಗ ಒಂದು ಮಾತು ನನಗೆ ಬಂತು. ಭಾರತ ದೇಶಕ್ಕೆ ತಿರುಗಿ ಬಂದಾಗ ಯಾರಿಗೂ ಗೊತ್ತಿಲ್ಲ ರಾಧಾಕೃಷ್ಣನ ಮನೇಲಿ ಯಾರು ಇದ್ದಾರಾ ಅಂತ ಅವರು ನಮ್ಮ DDP ಅವರು ಕೇಳಿದ್ರು, ನಮಗೂ ಗೊತ್ತಿಲ್ಲ ಸರ್ ನೀವು ಇದ್ದೀರಿ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ 180 IAS IPS IFS ಆಫೀಸರ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಗವರ್ನರ್ ಇಸ್ ರಾಧಾಕೃಷ್ಣ. ಇವತ್ತು 8 ಯೂನಿಯನ್ ಹೆಲ್ತ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ನಮ್ಮ ಮನೆಯಲ್ಲಿ ಕೊಟ್ಟಿದ್ದೀವಿ. ಆದ್ರೆ ಯಾರು ಬಂದು ನಾವು ಇಂಥವ್ರ ಮೊಮ್ಮಗ ಅಂತ ಹೇಳ್ಕೊಂಡು 100% ರಿಸಲ್ಟ್ಸ್ ಬರ್ತಾ ಇದೆ. ಇದು ಪ್ರತಿಯೊಬ್ಬ ಶಾಸಕರ ಗೌರವ ಅಂತ ವಿಷಯ. ನಿಮ್ಮಲ್ಲಿ ನಾಲೆಡ್ಜ್ ಇದೆ ಅಂತ ಅದೇ ಹೇಳ್ತೀನಿ. ನಾಲೆಡ್ಜ್ ಟ್ರೈನ್ ಯಾಕೆ ಆಗ್ತಾ ಇದೆ? ಬೇರೆ ದೇಶಕ್ಕೆ ಯಾಕೆ ಹೋಗ್ತೀರಾ? ದಯವಿಟ್ಟು ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾರೆ ದಯವಿಟ್ಟು ಹೇಳಿ, ಈ ತರ ಸಾಧಕರು ಬೇರೆ ದೇಶಕ್ಕೆ ಬಂದು ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ. ಯಾಕಂದ್ರೆ ಎಲ್ಲರಿಗಿಂತ ಜನನಿ ಜನ್ಮಭೂಮಿ ಅಂತ ಭಾರತ ದೇಶಕ್ಕಿಂತ ಒಳ್ಳೆಯ ದೇಶ ನಾನು ಕಂಡಿಲ್ಲ. ಕರ್ನಾಟಕಕ್ಕಿಂತ ಪ್ರೀತಿ ಕೊಡುವಂತ ರಾಜ್ಯ ಇಲ್ಲ. ಇದು ನಿಜ ಹೇಳ್ಬೇಕು ಅಂದ್ರೆ ಇವತ್ತೇನೋ ಕರ್ನಾಟಕದಲ್ಲಿ ಬಂದು ಮಾತಾಡ್ತೀನಿ ಅಂತೂ ಅಲ್ಲ. ಇವತ್ತು ಆಂಧ್ರದಲ್ಲಿ ತುಂಬಾ ಪ್ರೋಗ್ರಾಮ್ಸ್ ಇದೆ, ನನಗೆ ತಮಿಳುನಾಡಲ್ಲಿ ಇದೆ, ಎಲ್ಲ ದೇಶದಲ್ಲಿ ಮೂಲೆಯಲ್ಲಿ ಕಲಿದ್ರು. ಅದೇ ಕರ್ನಾಟಕಕ್ಕೆ ಪ್ರಥಮ ಪಾಠ ಯಾಕೆ ಅಂದ್ರೆ ನನಗೆ ಅನ್ನ ಕೊಟ್ಟಿದ್ದು, ಗೌರವ ಕೊಟ್ಟಿದ್ದು ನಿಮ್ಮ ನಾಡು. ಕನ್ನಡನ ಕಲಿತು ನಿಮ್ಮ ಕಾಲಕ್ಕೆ ತಗೊಂಡ್ಬಂದಿದ್ದೀವಿ. ಕನ್ನಡದಲ್ಲಿ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಕನ್ನಡ ಮಾತಾಡ್ಲಿಕ್ಕೋ ಬರೀಲಿಕ್ಕೋ ಬರುತ್ತೆ. ಕನ್ನಡವನ್ನು ಹೆಮ್ಮೆಯಿಂದ ಅಧ್ಯಾಪಕರೆಲ್ಲರೂ ಒಂದು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಗುರು ಶಿಷ್ಯ ಪರಂಪರಾ ಮತ್ತೆ ಯಾವಾಗಲೂ ನಿಮಗೆ ಗುರು ಶಿಷ್ಯ ಪರಂಪರ. ನನಗೆ ಒಂದು ದೊಡ್ಡ ವ್ಯಕ್ತಿ ಒಂದಿನ ಕರೋರು, ಅವ್ರ ಮನೆಗೆ ಹೋದರೆ ನಿಮ್ಮ ಮನೆಗೆಲ್ಲ ನನ್ನ ಮನೆಗೆ ಬರಂಗಿಲ್ಲ ರೀ, ಅವರು ಒಂದು ಮೆಂಬರ್ ಆಫ್ ಪಾರ್ಲಿಮೆಂಟ್, ನಿನಗೆ ನನ್ನನ್ನು ಮಾತಾಡ್ಸ್ಲಿಕ್ಕೆ ಹೊಂಟೋದ್ರೆ ದಯವಿಟ್ಟು ಮೆರಿನಾ ಬೀಚ್ ಬನ್ನಿ. ನಾನು ಮೆರಿನಾ ಬೀಚ್ ಹೋದೆ, ಏನೊಂದು ಅರ್ಥ ಕೂತಾರಲ್ಲ, ಬೆಳಗ್ಗೆ 5 ಗಂಟೆಗೆ ಕರೀತಾರೆ. ನನಗೆ ಸಂಸ್ಕೃತ ಶ್ಲೋಕ ಹೇಳ್ತಾ ಅದಕ್ಕೆ ಅರ್ಥ ಹೇಳ್ತಾ ನಾನು ಹೇಳಿದೆ, ಇದಕ್ಕೆ ಅರ್ಥ ಏನು? ಅವ್ರು ಹೇಳಿದ್ರು, ನಿಮ್ಮ ತಾತ ಅವರು ಪಾಠ ಮಾಡ್ಬೇಕಾದ್ರೆ ಸಂಸ್ಕೃತದಲ್ಲಿ ಅಧ್ಯಾಯ ಮಾಡಿ ಫಸ್ಟ್ ಒಂದು ಶ್ಲೋಕ ಹೇಳಿ ಅದಕ್ಕೆ ಅರ್ಥ ಹೇಳಿ, ಆಮೇಲೆ ಪಾಠ ಮುಗಿಬೇಕಾದ್ರೆ ಸಂಸ್ಕೃತ ಶ್ಲೋಕ ಹೇಳಿ ಆ ಒಂದು ಅರ್ಥವನ್ನು ಹೇಳಿ ಪಾಠ ಮುಗಿಸ್ತಾ ಇದ್ರು.